ಬೆಳಗಾವಿಯ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಫೈರಿಂಗ್. ಬೆಳಗಾವಿ ನಗರದ ಜಿಮ್ಖಾನಾ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ವ್ಯಕ್ತಿಯ ಹತ್ಯೆಗೆ ಯತ್ನ ನಡೆಸಲಾಗಿದೆ. ರಮ್ಮಿ ಕ್ಲಬ್ನಲ್ಲೇ ವ್ಯಕ್ತಿಯ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಹತ್ಯೆಗೆ ಯತ್ನಿಸಿದ್ದಾರೆ. ಸುರೇಶ್ ಜಾಲ್ಗಾರ್ ಎಂಬಾತನ ತಲೆಗೆ ಗನ್ನಿಂದ ಕುಕ್ಕಿ ಬಳಿಕ ಫೈರಿಂಗ್ ಮಾಡಿದ್ದು, ಫೈರಿಂಗ್ ಮಾಡುವ ಮುನ್ನವೇ ವ್ಯಕ್ತಿಯನ್ನು ತಳ್ಳಿ ಸುರೇಶ್ ಎಸ್ಕೇಪ್ ಆಗಿದ್ದಾನೆ. ತಕ್ಷಣ ಮತ್ತೆ ಫೈರಿಂಗ್ ಮಾಡಿ ದುಷ್ಕರ್ಮಿಗಳು ಹತ್ಯೆಗೆ ಯತ್ನಿಸಿದ್ದಾರೆ. ಸುರೇಶ್ ಪರಾರಿಯಾದ ಬಳಿಕ ಹೊರಬಂದು ಮತ್ತೆ 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. 5 ಜನ ಜಿಮ್ಖಾನಾ ಕ್ಲಬ್ಗೆ ಎಂಟ್ರಿಯಾಗಿದ್ದರು ಎನ್ನಲಾಗಿದ್ದು, ಇಬ್ಬರು ಹೊರ ನಿಂತರೆ 3 ಜನ ಒಳಬಂದು ಹತ್ಯೆಗೆ ಯತ್ನ ನಡೆಸಿದ್ದಾರೆ. ರಮ್ಮಿ ಆಡ್ತಿದ್ದ ಸುರೇಶ್ ಮೇಲೆ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನ ನಡೆಸಲಾಗಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಭೇಟಿ ನೀಡಿ ಘಟನೆಯ ಕುರಿತು ಮಾಹಿತಿ ನೀಡಿದ್ದಾರೆ. ಈ ಘಟನೆಯ ಇಡೀ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ದುಷ್ಕರ್ಮಿಗಳು ಕೈಯಲ್ಲಿ ಗನ್ ಹಿಡಿದು ಅಟ್ಟಹಾಸ ಮೆರೆದ ದೃಶ್ಯ ಸೆರೆಯಾಗಿದೆ. ಇಬ್ಬರು ಕೈಯಿಂದ ಸುರೇಶ್ ಜಾಲ್ಗಾರ್ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಇಬ್ಬರು ರಾಜಾರೋಷವಾಗಿ ಗನ್ ಹಿಡಿದು ಅಟ್ಟಹಾಸ ಮೆರೆಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜು ರೀ ಅರ್ಕೆ ಕನ್ಬರ್ಕರವೇನ್ರಿ ರಾಜು ಕೊಡಲ್ಕರ್ ಕೊಡಲ್ಕರ್ ಅವ್ನು ಹೊಡ್ಯಾಕೆ ಬಂದ್ರಿ ತಮ್ಮ ಹೆಸರು ಸರ ಸರ್ ದಿಲೀಪ್ ಕರಂಗೋಡ ಗುರುಜಿ ಅವ್ನು ಹೊಡ್ಯಾಕೆ ಬಂದಿರ ಇಲ್ಲ ಅವಂಗ ಹೊಡ್ಯಾಕ ಬಂದಿದ್ದಾರೆ ಚೂರಿ ಮುಗಿತ್ರಿ ಅವ್ರು ಬರಂಗಿಲ್ಲ ಒಳಗೆ.